ಮೊಹಮ್ಮದ್ ಪೈಗಂಬರ್ ನಮ್ಮ ಲೀಡರ್ ಆಗಿದ್ದಾರೆ. ನಮ್ದು ಮಾತ್ರವಲ್ಲ, ಈ ಜಗತ್ತಿನ ಕೋಟ್ಯಾಂತರ ಮನುಷ್ಯರ ಲೀಡರ್ ಆಗಿದ್ದಾರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಹೆಸರು ಕೇಳುವಾಗಲೇ ನಮಗೆ ದೊಡ್ಡ ಒಂದು ಆವೇಶವಾಗಿದೆ. ನನ್ನ ನೌಜವಾನಗಳೊಂದಿಗೆ ಹೇಳ್ತಾ ಇದ್ದೇನೆ, ನನ್ನ ಅಮ್ಮಂದಿರೊಂದಿಗೆ ಹೇಳ್ತಾ ಇದ್ದೇನೆ, ನಮಗೆ ಯಾವತ್ತೂ ಕೂಡ ಮೊಹಮ್ಮದ್ ಪೈಗಂಬರ್ ರೋಲ್ ಮಾಡೆಲ್ ಆಗಬೇಕು. ಇವತ್ತು ಕೆಲವರಿದ್ದಾರೆ, ನಿಮ್ಮ ರೋಲ್ ಮಾಡೆಲ್ ಯಾರಂತ ಕೇಳಿದರೆ ಯಾವುದಾದ್ರೂ ಸಿನಿಮಾದವನ ಹೆಸರು ಅಥವಾ ಕ್ರಿಕೆಟ್ ನವನ ಹೆಸರು. ಆದರೆ ಅದಲ್ಲ, ನಮಗೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನೀವು ಕೇಳಿದರೆ ಅವರಷ್ಟು ಚಂದದ ಒಬ್ಬ ವ್ಯಕ್ತಿ, ಅವರಷ್ಟು ಚರಿತ್ರೆ ಉಲ್ಲೇಖಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ, ಅವರಷ್ಟು ಮಾದರಿ ಯೋಗ್ಯವಾದ ಒಬ್ಬ ವ್ಯಕ್ತಿ, ಅವರಷ್ಟು ಸುರಸುಂದರಾಂಗನಾದ ಒಬ್ಬ ವ್ಯಕ್ತಿ ಈ ಚರಿತ್ರೆಯಲ್ಲಿ ಮತ್ತೊಬ್ಬರಿಲ್ಲ. ಮಹಾನರಾದ ಮೊಹಮ್ಮದ್ ಪೈಗಂಬರ್ ಅವರ ಶಿಷ್ಯಂದಿರು ಅವರು ಹೇಳ್ತಾ ಇದ್ದಾರೆ, ಕಾನ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅಹ್ಸನನ್ ನಾಸಿ ವಜ್ಹಾ ವ ಅಹ್ಸನನ್ ನಾಸಿ ಖುಲ್ಕಾ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಅಹ್ಸನನ್ ನಾಸಿ ಖಲ್ಕಾ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖ ಅತ್ಯಂತ ಚಂದದ ಮುಖವಾಗಿತ್ತು. ಮಾತ್ರವಲ್ಲ, ಅವರ ಶರೀರ ಕೂಡ, ಅವರ ಸೃಷ್ಟಿ ಕೂಡ ಅತ್ಯಂತ ಸುಂದರವಾಗಿತ್ತು. ಕಾನ ವಜ್ಹುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಶಂಸಿ ವಲ್ ಕಮರಿ ಮುಸ್ತದೀರ. ಮೊಹಮ್ಮದ್ ಪೈಗಂಬರ್ ಅವರ ಮುಖ ರೌಂಡ್ ಆಗಿತ್ತು, ಚಂದ್ರನಂತೆ ಅತ್ಯಂತ ಸುಂದರವಾಗಿ ಇರುವಂತಹ ಒಂದು ಮುಖವಾಗಿತ್ತು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖ. ಸಹಾಬಿಗಳು ಹೇಳ್ತಾ ಇದ್ದಾರೆ, ಅವರ ಶಿಷ್ಯಂದರು ಹೇಳ್ತಾ ಇದ್ದಾರೆ, ಲೌ ರಅಯ್ತ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲಕುಲ್ತ ಇನ್ನ ಶಮ್ಸ ತಾಲಿಅತುನ್. ಅವರ ಮುಖವನ್ನು ನೋಡುವಾಗ ಸೂರ್ಯ ಅವರ ಮುಖದಲ್ಲಿ ಉದಿಸಿದಂತೆ ಕಾಣ್ತಾ ಇತ್ತು, ಅವರ ಮುಖದಲ್ಲೇ ಸೂರ್ಯ ಉದಿಸಿದಂತೆ ಕಾಣ್ತಾ ಇತ್ತು. ಬೇರೊಂದು ಹದೀಸಿನಲ್ಲಿ ಕಾಣ್ತದೆ, ಅವರು ಒಂದು ಗೋಡೆಯ ಮುಂಭಾಗದಲ್ಲಿ ನಿಂತರೆ ಅವರ ಮುಖದಲ್ಲಿ ಗೋಡೆ ಕಾಣ್ತಾ ಇತ್ತು. ಅಷ್ಟೊಂದು ಸುಂದರವಾದ, ಅಷ್ಟೊಂದು ಕ್ಲೀನ್ ಆದ, ಅಷ್ಟೊಂದು ಪರ್ಫೆಕ್ಟ್ ಆದ ಒಂದು ಮುಖವಾಗಿತ್ತು. ಅಷ್ಟೊಂದು ಚಂದವಿದ್ದ ಮನುಷ್ಯರಾಗಿದ್ದರು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನಿದು ಯಾಕೆ ಹೇಳ್ತಾ ಇದ್ದೇನೆ, ಯಾವುದಾದರೂ ಚಂದದ ಮನುಷ್ಯರ ಸ್ಟೇಟಸ್ ಇಡುತ್ತಾ, ಅವರ ಫೋಟೋ ಇಡುತ್ತಾ, ಇವನ ರೋಲ್ ಮಾಡೆಲ್ ಅಂತ ಹೇಳಿಕೊಂಡು, ಇವನ ಫ್ಯಾನ್ ಅಂತ ಹೇಳಿಕೊಂಡು ನಮ್ಮ ಯುವಕರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಷ್ಟು ಚಂದದ ಒಬ್ಬ ಹೀರೋ ಈ ಪ್ರಪಂಚದಲ್ಲಿ ಇಷ್ಟರವರೆಗೆ ಹುಟ್ಟಿಲ್ಲ ಎಂದು ನಾನು ನಿಮ್ಮೊಂದಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸುಂದರವಾದ ಮುಖ, ಕೆಂಪಾದ ತುಟಿಗಳು, ಅತ್ಯಂತ ವಿಶಾಲವಾದ, ಅತ್ಯಂತ ಒಳ್ಳೆ ಗಾಂಭೀರ್ಯದಿಂದ ಕಾಣುವಂತಹ ಮುಖವಾಗಿತ್ತು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖ. ಅವರ ಶಿಷ್ಯರಾದ ಜಾಬಿರ್ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಅವರ ಮುಖದಲ್ಲಿ ಹುಣ್ಣಿಮೆಯ ದಿನದಂತೆ ಅವರ ಮುಖ ಕಾಣ್ತಾ ಇತ್ತು, ಅದು ಒಳ್ಳೆಯ ಪ್ರಕಾಶದಿಂದ ಕಾಣ್ತಾ ಇತ್ತು ಎಂದು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖದ ಬಗ್ಗೆ ಅವರ ಶಿಷ್ಯಂದಿರು ಹೇಳುವುದು ನಮಗೆ ಕಾಣ್ತಾ ಇದೆ. ಮಾತ್ರವಲ್ಲ, ಅವರ ಹಣೆ ಅತ್ಯಂತ ವಿಶಾಲವಾದ ಹಣೆ, ಅವರ ತಲೆ ಕೂದಲುಗಳು ಅತ್ಯಂತ ಕಪ್ಪಾದ ತಲೆ ಕೂದಲುಗಳಾಗಿತ್ತು. ರೇಷ್ಮೆಯಂತೆ ಅವರ ಕೈ ಮುಟ್ಟುವಾಗ ಮೃದುಲವಾದ ರೇಷ್ಮೆಯಂತಹ ಕೈಗಳು, ಮೃದುವಾದ ಕೈಗಳಾಗಿತ್ತು. ಅವರ ಕೈ ಯಾರಾದರೂ ಹಿಡಿದರೆ ಅವರಿಗೆ ಕೈ ತೆಗೀಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಷ್ಟೊಂದು ಮೃದುವಾದ ಕೈ, ಅತ್ಯಂತ ಚಂದದ ಕೈ, ಬಿಳಿಯಾದ ಕೈ, ಮುಟ್ಟಿ ಕೈ ತೆಗೆಯುವಾಗ ಅಲ್ಲಿ ಕೆಂಪಾಗ್ತಾ ಇತ್ತು. ಆ ರೀತಿಯ ಅತ್ಯಂತ ಸುಂದರನಾದ ಒಬ್ಬ ವ್ಯಕ್ತಿಯಾಗಿದ್ದರು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಶರೀರ ಎಂದು ನಮಗೆ ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅವರ ಬೆವರುಗಳು, ನಮ್ಮ ಬೆವರು ಇವತ್ತು ದುರ್ಗಂಧ ಬರ್ತದೆ, ಆದರೆ ಉಮ್ಮು ಸುಲೈಮ ರದಿಯಲ್ಲಾಹು ಅನ್ಹಾ ಎಂದು ಕರೆಯಲ್ಪಡುವ ಮಹಿಳೆ, ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಲಗುವಾಗ ಅವರ ಶರೀರದಿಂದ ಬೆವರನ್ನು ತೆಗೆದು ಒಂದು ಬಾಟಲಿಯಲ್ಲಿ ಹಾಕ್ತಾರೆ. ಆ ಸಮಯದಲ್ಲಿ ಶಿಷ್ಯಂದರು ಕೇಳ್ತಾರೆ, ಓ ಮೊಹಮ್ಮದ್ ಪೈಗಂಬರ್ ಅವರೇ, ಏ ಉಮ್ಮು ಸುಲೈಮ್ ಎಂಬ ಮಹಿಳೆಯಂದೇ ಕೇಳ್ತಾರೆ, ತಾವು ಯಾಕೆ ಮೊಹಮ್ಮದ್ ಪೈಗಂಬರ್ ಅವರ ಬೆವರನ್ನು ಸಂಗ್ರಹಿಸಿ ಇಡುತ್ತಾ ಇದ್ದೀರಿ? ಅವರು ಹೇಳ್ತಾರೆ, ವಹುವ ಅತ್ಯಬು ಮಿನ್ ತೀಬ್, ಇದು ಅತ್ಯಂತ ಪರಿಮಳವುಳ್ಳಂತಹ ಒಂದು ಅತ್ತರಾಗಿದೆ ಮೊಹಮ್ಮದ್ ಪೈಗಂಬರ್ ಅವರ ಈ ಬೆವರು. ಮಾತ್ರವಲ್ಲ, ಇದನ್ನು ನಮ್ಮ ಮಕ್ಕಳಿಗೆ ರೋಗ ಬಂದಾಗ ನಾವು ಯೂಸ್ ಮಾಡ್ತೇವೆ, ರೋಗ ಶಿಫೆಯಾಗಿ ಬಿಡ್ತದೆ.
ಅಷ್ಟೊಂದು ಪರಿಮಳವಿರುವ ಶರೀರವಾಗಿತ್ತು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಶರೀರ ಎಂದು ನಮಗೆ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ.